ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗೂಗಲ್ ಫೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ನೀವೆಲ್ಲರೂ ಕೂಡ ಡ್ರೀಮ್ ಎಲೆವನ್ ಆ್ಯಪಲ್ಲಿ ಕಂಟೆಸ್ಟ್ಗಳಿಗೆ ಜಾಯ್ನ್ ಆಗಿ ದುಡ್ಡನ್ನು ಗೆದ್ದಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಡ್ರೀಮ್ ಎಲೆವನ್ಗಿಂತ ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಕೂಡ ಅಷ್ಟೇ ಡ್ರೀಮ್ ಎಲೆವನ್ ಥರನೇ, ಬಟ್ ಡ್ರೀಮ್ ಎಲೆವನ್ಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಏಕೆಂತಂದರೆ ಇದರಲ್ಲಿ ನಿಮಗೆ ಫ್ರೀ ಕಂಟೆಸ್ಟ್ಗಳಿಗೆ ಜಾಯ್ನ್ ಆಗಿಬಿಟ್ಟು ಹಣವನ್ನು ಸಂಪಾದಿಸ್ತಕ್ಕಂಥ ಒಂದು ಫೆಸಿಲಿಟಿಯನ್ನು ಈ ಒಂದು ಅಪ್ಲಿಕೇಶನ್ ಅವರು ನಿಮಗೆ ಕೊಡ್ತಿದ್ದಾರೆ ಫ್ರೆಂಡ್ಸ್. ಓಕೆನಾ, ಫ್ರೀ ಕಂಟೆಸ್ಟ್ಗಳಿಗೆ ಜಾಯ್ನ್ ಆಗಿಬಿಟ್ಟು ಹಣವನ್ನು ಸಂಪಾದಿಸ್ಬೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ. ಓಕೆನಾ, ಸೊ ಈ ಥರ ಒಂದು ಅಪ್ಲಿಕೇಶನ್ನು ನಿಮಗೆ ಸಿಗ್ತಾ ಇರೋದು ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಎಲ್ಲೂ ಕೂಡ ಸಿಗಲ್ಲ ಫ್ರೆಂಡ್ಸ್. ಓಕೆನಾ, ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ. ಆ ಒಂದು ಲಿಂಕ್ ಮುಖಾಂತರ ನೀವು ಡೈರೆಕ್ಟಾಗಿ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೋದು. ಓಕೆನಾ, ಮತ್ತು ಈ ಒಂದು ಅಪ್ಲಿಕೇಶನಲ್ಲಿ ಇನ್ನೂ ಎಲ್ಲ ಯಾವ್ಯಾವ ಫೆಸಿಲಿಟಿ ಇದೆ ಅಂತಂದರೆ, ನೀವು ಕಡಿಮೆ ದುಡ್ಡಿನ ಒಂದು ಕಂಟೆಸ್ಟ್ಗಳಿಗೂ ಕೂಡ ಜಾಯ್ನ್ ಆಗ್ಬೋದು. ಬಟ್ ಡ್ರೀಮ್ ಎಲೆವನಲ್ಲಿ 15ರಿಂದ ಶುರು ಆಗುತ್ತೆ ನಿಮಗೆ ಕಂಟೆಸ್ಟ್ಗಳು. ಇದರಲ್ಲಿ ನಿಮಗೆ 5ರಿಂದ 5 ರೂಪಾಯಿ ಜಾಯ್ನ್ ಆಗ್ಬೋದು, 7 ರೂಪಾಯಿಗಾರ ಆಗ್ಬೋದು. ಸೊ ಈ ರೀತಿಯಾದಂತಹ ಕಡಿಮೆ ದುಡ್ಡಿನ ಕಂಟೆಸ್ಟ್ಗಳು ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ಈ ಒಂದು ಅಪ್ಲಿಕೇಶನ್ ಡ್ರೀಮ್ ಎಲೆವನ್ಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೂ ಎಕ್ಸ್ಟ್ರಾ ಫೆಸಿಲಿಟಿಯನ್ನು ಕೂಡ ಹೊಂದಿದೆ ಈ ಒಂದು ಅಪ್ಲಿಕೇಶನಲ್ಲಿ. ಓಕೆನಾ, ಸೊ ಅದು ಯಾವ ಅಪ್ಲಿಕೇಶನ್ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಗೂಗಲ್ ಫೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್, ನಾನು ಹೇಳ್ತಕ್ಕಂಥ ಅಪ್ಲಿಕೇಶನ್ ಯಾವುದಪ್ಪ ಅಂತಂದರೆ ಪ್ಲೇಡ್ಯೂಡ್ ಅಂತ. ಸೊ ಪ್ಲೇಡ್ಯೂಡ್ ಅನ್ನೋ ಒಂದು ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗಲ್ಲ. ಆ ಒಂದು ಲಿಂಕನ್ನು ಅಂದರೆ ಅಪ್ಲಿಕೇಶನ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೋದು. ಓಕೆನಾ, ಸೊ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನಂತರ ಏನು ಮಾಡಿ ಅಂತಂದರೆ, ಅಲ್ಲಿ ನಿಮಗೆ ಸೈನ್ ಅಪ್ ಆಗಬೇಕಾದ್ರೆ ಅನ್ನೋ ಒಂದು ರೆಫರಲ್ ಕೋಡ್ ಕೇಳುತ್ತೆ. ಓಕೆನಾ, ಸೊ ರೆಫರಲ್ ಕೋಡ್ ಏನಾದರೂ ಇದ್ದರೆ ಎಂಟರ್ ಮಾಡಿ ಅಂತ ನಿಮಗೆ ಆಪ್ಷನ್ ಕೇಳುತ್ತೆ. ಅಲ್ಲಿ ನನ್ನ ಒಂದು ರೆಫರಲ್ ಕೋಡನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ರೆಫರಲ್ ಕೋಡನ್ನು ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ನೀವು ಸೈನ್ ಅಪ್ ಆದರೆ, ಆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಆ ಒಂದು ಅಪ್ಲಿಕೇಶನ್ಗೆ ನಿಮಗೆ ಮಿನಿಮಮ್ ಅಂದರೂ 25ರಿಂದ 50 ರೂಪಾಯಿ ನಿಮಗೆ ಬೋನಸ್ ಅಮೌಂಟಾಗಿ ಅವರು ಕೊಡ್ತಾರೆ ಫ್ರೆಂಡ್ಸ್. ಓಕೆನಾ, ಆ ಒಂದು ದುಡ್ಡನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಕಂಟೆಸ್ಟ್ಗಳಿಗೆ ಜಾಯ್ನ್ ಆಗಿಬಿಟ್ಟು ಹಣವನ್ನು ಸಂಪಾದಿಸ್ಬೋದು. ಸೊ ಈಗ ಫಸ್ಟ್ ನೀವು ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿಯಾಗಿ ಲಾಗಿನ್ ಆಗೋದು ಅಥವಾ ಸೈನ್ ಅಪ್ ಆಗೋದು, ಮತ್ತು ಯಾವ ರೀತಿಯಾಗಿ ಟೀಮನ್ನು ಕ್ರಿಯೇಟ್ ಮಾಡೋದು, ಮತ್ತು ಯಾವ ರೀತಿಯಾಗಿ ಕಂಟೆಸ್ಟ್ಗಳಿಗೆ ಜಾಯ್ನ್ ಆಗ್ಬೋದು, ಮತ್ತು ಇನ್ನೂ ಯಾವ್ಯಾವ ಫೀಚರ್ ಇದೆ ಎಲ್ಲ ಒಂದು ಮಾಹಿತಿ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಫಸ್ಟ್ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನೋಡಿ, ಸ್ಕ್ರೀನ್ ಮೇಲೆ ಹೋಗಿ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್, ಆ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಆ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಆ ಒಂದು ಅಪ್ಲಿಕೇಶನ್ ಈ ಥರ ಇದೆ. ಓಪನ್ ಮಾಡ್ಕೊಂಡು ನಂತರ ಮೊಬೈಲ್ ನಂಬರನ್ನು ಎಂಟರ್ ಮಾಡೋಕ್ಕೆ ಆಪ್ಷನ್ ಕೇಳುತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಕಳಿಸ್ತಾರೆ ನಿಮ್ಮ ಮೊಬೈಲ್ ನಂಬರ್ಗೆ. ಆ ಒಂದು OTP ನೀವು ಜಸ್ಟ್ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ OTP ಎಂಟರ್ ಮಾಡಿದ ತಕ್ಷಣ ನಿಮಗೆ ಇವಾಗ ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಎಂಟರ್ ಯುವರ್ ರೆಫರಲ್ ಕೋಡ್ ಅಂತ ಕೇಳುತ್ತೆ. ಸೊ ರೆಫರಲ್ ಕೋಡನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ. ಆ ಒಂದು ರೆಫರಲ್ ಕೋಡನ್ನು ಯೂಸ್ ಮಾಡಿಕೊಂಡು ನೀವು ಈ ಒಂದು ಅಪ್ಲಿಕೇಶನ್ಗೆ ನೀವು ಲಾಗಿನ್ ಆಗ್ಬೋದು ಫ್ರೆಂಡ್ಸ್. ಓಕೆನಾ, ಡಿಸ್ಕ್ರಿಪ್ಷನಲ್ಲಿದೆ, ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ. ಆ ಒಂದು ರೆಫರಲ್ ಕೋಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ರೆಫರಲ್ ಕೋಡನ್ನು ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದಮೇಲೆ ನಿಮಗೆ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡಿ ಅಂತ ಕೇಳುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ. ಇಮೇಲ್ ಐಡಿಯನ್ನು ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡಿ ಈಗ. ಸೊ ಮತ್ತೆ ಕನ್ಫರ್ಮ್ ಆಗಿ ಒಂದು ಕನ್ಫರ್ಮ್ ಇಮೇಲನ್ನು ಎಂಟರ್ ಮಾಡಿ ಅಂತ ಕೇಳುತ್ತೆ. ನೋಡ್ಬೋದು, ಮತ್ತೆ ಕೇಳ್ತಿದೆ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡಿ. ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡಿದ ತಕ್ಷಣ ಈಗ ನೆಕ್ಸ್ಟ್ ಕೊಡಿ. ಸೊ ಇವಾಗ ನೆಕ್ಸ್ಟ್ ಕೊಡಿ, ನಿಮ್ಮ ಒಂದು ಅಕೌಂಟು ಕ್ರಿಯೇಟ್ ಆಗುತ್ತೆ. ನೋಡ್ಬೋದು, ಈಗ ನೆಕ್ಸ್ಟ್ ಕೊಡಿ. ಈಗ ನಿಮ್ಮ ಅಕೌಂಟು ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್. ಸೊ ಇಷ್ಟು ಅಕೌಂಟನ್ನು ಕ್ರಿಯೇಟ್ ಮಾಡೋದು. ಈಗ ನೆಕ್ಸ್ಟು ಒಂದು ಅಪ್ಲಿಕೇಶನ್ ಯಾವ ಥರ ಒಂದು ಕಂಟೆಸ್ಟನ್ನು ಜಾಯ್ನ್ ಆಗ್ಬೋದು ಅಂತ ತೋರಿಸಿ. ಇಲ್ಲಿ ನೋಡ್ಬೋದು, ಅಪ್ಡೇಟ್ KYC ಅಪ್ಲೋಡ್ ಮಾಡಿದ್ರೆ ನಿಮಗೆ 25 ರೂಪಾಯಿ ಬೋನಸ್ ಸಿಗುತ್ತೆ. ಮತ್ತು ಫಸ್ಟ್ ಡೆಪಾಸಿಟ್ ಅಂತ ನೀವು ಫಸ್ಟು ದುಡ್ಡು ಹಾಕೊಂಡ್ರೆ ನಿಮಗೆ 25 ರೂಪಾಯಿ ಬೋನಸ್ ಸಿಗುತ್ತೆ. ನನಗೆ ಈ ಥರ ಮೆಸೇಜ್ ಬಂದಿದೆ, ನಾನು ನಿಮಗೆ KYC ಎಂಟರ್ ಮಾಡಿಲ್ಲ. ಓಕೆನಾ, ಫ್ರೆಂಡ್ಸ್, ನಾನು ಮೊದಲೇ ಹೇಳಿದೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಫ್ರೀ ಕಂಟೆಸ್ಟ್ಗಳಿಗೆ ಜಾಯ್ನ್ ಆಗ್ಬೋದು ಅಂತ. ಸೊ ಇವಾಗ ಫ್ರೀ ಕಂಟೆಸ್ಟ್ ಯಾವ ಥರ ಜಾಯ್ನ್ ಆಗೋದು ಅಂತ ತೋರಿಸಿ. ನೋಡಿ ಇಲ್ಲಿ ಕಾಣ್ತಿದೆ ಫ್ರೀ ಕಂಟೆಸ್ಟ್ ಅಂತ. ಸೊ ಇಲ್ಲಿ ಫ್ರೀ ಕಂಟೆಸ್ಟ್ಸ್ ಅಂತ ಯಾವ್ಯಾವಕ್ಕೆ ಮೆನ್ಷನ್ ಆಗಿದೆಯೋ ಅಷ್ಟಕ್ಕೆ ಮಾತ್ರ ನಿಮಗೆ ಫ್ರೀ ಕಂಟೆಸ್ಟ್ಗಳಿಗೆ ನೀವು ಜಾಯ್ನ್ ಆಗ್ಬೋದು. ಓಕೆನಾ, ಸೊ ಜಸ್ಟ್ ಯಾವುದೋ ಒಂದು ಟೀಮನ್ನು ಮಾಡ್ತೀನಿ ನೋಡಿ, ಯಾವ ಥರ ಒಂದು ಜಾಯ್ನ್ ಆಗೋದು ಅಂತ ತೋರಿಸ್ತೀನಿ.
ಈಗ ನೋಡೋದು, ಈಗ ಕ್ರಿಯೇಟ್ ಯುವರ್ ಟೀಮ್ ಅಂತಿದೆ. ಫಸ್ಟು ಟೀಮನ್ನು ಕ್ರಿಯೇಟ್ ಮಾಡೋಣ. ಟೀಮನ್ನು ಸ್ವಲ್ಪ ಸ್ಯಾಂಪಲಾಗಿ ಒಂದು ಟೀಮನ್ನು ಕ್ರಿಯೇಟ್ ಮಾಡಿ ಒಂದು ಫ್ರೀ ಕಂಟೆಸ್ಟ್ಗಳಿಗೆ ಜಾಯ್ನ್ ಆಗಿಬಿಟ್ಟು ತೋರಿಸ್ತೀನಿ. ನೋಡ್ಬೋದು ಕಮ್ಮಿ ಕಂಟೆಸ್ಟ್ ಕೂಡ ಇದೆ ಅಂತ ಹೇಳಿದೆ. ನಿಮಗೆ ನೋಡ್ಬೋದು ಇಷ್ಟು ದುಡ್ಡೆಲ್ಲ ಇದೆ. 7 ರೂಪಾಯಿದಿದೆ, 10 ರೂಪಾಯಿದಿದೆ, 12 ರೂಪಾಯಿ, 5 ರೂಪಾಯಿ. ಸೊ ಈ ರೀತಿಯಂತಹ ಎಲ್ಲ ಕಮ್ಮಿ ದುಡ್ಡಿನ ಕಂಟೆಸ್ಟ್ಗಳು ಕೂಡ ಈ ನಿಮಗೆ ಜಾಯ್ನ್ ಆಗೋಕ್ಕೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಸಿಗ್ತಕ್ಕಂಥದ್ದು. ಓಕೆನಾ, ನೋಡ್ಬೋದು ಎಷ್ಟೆಲ್ಲ ಕಂಟೆಸ್ಟ್ ಇವೆ ಅಂತ. ಸೊ ಇಲ್ಲಿ ನೋಡಿ 21 ಫ್ರೀ ಎಲ್ಲ ಇದೆ. ಈಗ ಫಸ್ಟ್ ಟೀಮನ್ನು ಕ್ರಿಯೇಟ್ ಮಾಡೋಣ. ಸ್ಯಾಂಪಲಾಗಿ ಯಾವುದೋ ಒಂದು ಟೀಮನ್ನು ಕ್ರಿಯೇಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಸುಮ್ಮನೆ ಯಾವುದೋ ಒಂದು ಟೀಮನ್ನು ಕ್ರಿಯೇಟ್ ಮಾಡೋಣ. ಒಂದು ಟೀಮನ್ನು ಕ್ರಿಯೇಟ್ ಮಾಡಿ ಒಂದು ಕಂಟೆಸ್ಟಿಗೆ ಜಾಯ್ನ್ ಆಗಿಬಿಟ್ಟು ತೋರಿಸ್ತೀನಿ. ಯಾವ ರೀತಿಯಾಗಿ ಒಂದು ಫ್ರೀ ಕಂಟೆಸ್ಟ್ಗಳಿಗೆ ಜಾಯ್ನ್ ಆಗೋದು ಅಂತ ತೋರಿಸ್ತೀನಿ ನೋಡಿ. ಈಗ ನೆಕ್ಸ್ಟು ಟೀಮನ್ನು ಕ್ರಿಯೇಟ್ ಮಾಡಾಯಿತು. ಸೊ ಈಗ ಕಂಟೆಸ್ಟಿಗೆ ಜಾಯ್ನ್ ಆಗೋದ. ಫ್ರೀ ಅಂತಿದೆ ನೋಡಿ, ಈ ಥರ ಬರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಟೀಮ್ ಅಂತ ಬರುತ್ತೆ. ಅಲ್ಲಿ ನೀವು ಟೀಮನ್ನು ಎಷ್ಟು ಟೀಮ್ ಕ್ರಿಯೇಟ್ ಮಾಡ್ತೀರಾ ಅದರ ಟೀಮನ್ನು ಜಾಯ್ನ್ ಮಾಡಿ ಜಾಯ್ನ್ ಕಂಟೆಸ್ಟ್ ಕೊಡಿ. ನೋಡಿ ಈಗ ಗೇಮ್ ಆನ್ ಅಂತ ಬಂತು. ಸೊ ಇಲ್ಲಿಗೆ ನೀವು ನಿಮ್ಮ ಫ್ರೀ ಕಂಟೆಸ್ಟ್ಗೆ ಜಾಯ್ನ್ ಆಗಿದ್ದೀರಾ. ಫ್ರೆಂಡ್ಸ್, ಈಗ ರೆಫರ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ಸಂಪಾದಿಸ್ಬೋದು ನೋಡೋಣ. ಸೊ ಇಲ್ಲಿ ರೆಫರ್ ಎ ಫ್ರೆಂಡ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ನೋಡ್ಬೋದು ಕೆಳಗಡೆ ನಿಮ್ಮ ಕಂಟೆಸ್ಟ್ ಕೋಡ್ ಇದೆ, ಅಂದರೆ ನಿಮ್ಮ ರೆಫರಲ್ ಕೋಡ್ ಇದೆ. ಸೊ ಈ ಒಂದು ರೆಫರಲ್ ಕೋಡನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ, ಅಂದರೆ ನಿಮ್ಮ ಲಿಂಕ್ ಮುಖಾಂತರ ಅವರು ಡೌನ್ಲೋಡ್ ಮಾಡ್ಕೋತಾರಲ್ಲ ಅವ್ರಿಗೆ ಈ ಒಂದು ರೆಫರಲ್ ಕೋಡನ್ನು ಎಂಟರ್ ಮಾಡೋದಕ್ಕೆ ಹೇಳಿ. ಆವಾಗ ನಿಮಗೆ ದುಡ್ಡು ಬರುತ್ತೆ. ಓಕೆನಾ. ಸೊ ಈ ರೆಫರಲ್ ಕೋಡನ್ನು ಇದು ತುಂಬಾ ಇಂಪಾರ್ಟೆಂಟು. ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಂಟರ್ ಮಾಡೋದಕ್ಕೆ ಹೇಳ್ಬಿಟ್ಟು ನೀವು ಹಣವನ್ನು ಸಂಪಾದಿಸ್ತಕ್ಕಂಥದ್ದು. ಸೊ ನಾನು ಯಾರನ್ನೂ ಕೂಡ ಇನ್ನೂ ರೆಫರ್ ಮಾಡಿಲ್ಲ, ಅದಕ್ಕಾಗಿ ನನಗೆ ಯಾವುದೇ ರೀತಿಯಾದಂತಹ ದುಡ್ಡು ಬಂದಿಲ್ಲ. ಓಕೆನಾ. ಸೊ ಎಲ್ಲ ಅಂದರೆ ನೀವು ಯಾವುದಾದ್ರೂ ಸೋಷಿಯಲ್ ಮೀಡಿಯಾಗಳಿಗೆ ಶೇರ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಫ್ರೆಂಡ್ಸ್ಗಳನ್ನು ರೆಫರ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ನೀವು ಹಣವನ್ನು ಸಂಪಾದಿಸ್ಬೋದು ನಿಮ್ಮ ಫ್ರೆಂಡ್ಸ್ಗಳಿಗೆ ರೆಫರ್ ಮಾಡೋದ್ರ ಮುಖಾಂತರ. ಓಕೆನಾ. ಸೊ ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಈಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಏಕೆಂತಂದರೆ ಫ್ರೀಯಾಗಿ ಕೂಡ ನೀವು ಹಣವನ್ನು ಸಂಪಾದಿಸ್ತಕ್ಕಂಥದ್ದು, ಫ್ರೀಯಾಗಿ ಜಾಯ್ನ್ ಆಗಿ ಕಂಟೆಸ್ಟ್ಗಳಿಗೆ ಹಣವನ್ನು ಸಂಪಾದಿಸ್ಬೋದು. ಓಕೆನಾ. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೂ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.